ಎಲ್ರಿಗೂ ನಮಸ್ತೆ. ನಾನು ಅಶ್ವಥ್. ಭಾರತದ ಆಂತರಿಕ ಭದ್ರತೆ ಮತ್ತು ಸಾರ್ವಭೌಮತೆಗೆ ಧಕ್ಕೆ ತರ್ತಾ ಇದ್ದಂಥ ಶಕ್ತಿಗಳ ವಿರುದ್ಧ ಕೇಂದ್ರ ಸರ್ಕಾರ ಈಗ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದೆ. FCRA ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ ಅಂದರೆ ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆಗೆ ತಿದ್ದುಪಡಿ ಮಾಡಿದ್ದು ಈಗ ದೇಶಾದ್ಯಂತ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದೆ. ಕೇಂದ್ರ ಸರ್ಕಾರವನ್ನು ಬೆಂಬಲಿಸುವವರು ಇದು ದೇಶದ ಭದ್ರತೆಗೆ ಅಗತ್ಯವಾದ ಒಳ್ಳೆಯ ತಿದ್ದುಪಡಿ ಅಂತ ಇದ್ದರೆ, ಕಾಂಗ್ರೆಸ್, ಕಮ್ಯುನಿಸ್ಟ್ ಸೇರಿದಂತೆ ವಿರೋಧ ಪಕ್ಷಗಳು ಮತ್ತು NGOಗಳು ಇದನ್ನು ತೀವ್ರವಾಗಿ ವಿರೋಧಿಸ್ತಾ ಇವೆ. ಹೀಗಾಗಿ ಏನಿದು ಕಾಯ್ದೆ, 2026ರ ಹೊಸ ತಿದ್ದುಪಡಿ ಕಾಯ್ದೆಯಲ್ಲಿ ಏನಿದೆ ಮತ್ತು ವಿರೋಧಕ್ಕೆ ಕಾರಣಗಳೇನು ಎಂಬುದನ್ನು ಇಲ್ಲಿ ಹಂತ ಹಂತವಾಗಿ ತಿಳಿಯೋಣ. ಭಾರತದಲ್ಲಿ ವ್ಯಕ್ತಿಗಳು, ಸಂಘ ಸಂಸ್ಥೆಗಳು ಮತ್ತು ಸರ್ಕಾರೇತರ ಸಂಸ್ಥೆಗಳು ಅಂದರೆ NGOಗಳು ವಿದೇಶಗಳಿಂದ ಹಣ ಅಥವಾ ದೇಣಿಗೆಯನ್ನು ಸ್ವೀಕರಿಸುವುದನ್ನು ನಿಯಂತ್ರಿಸಲು ಮತ್ತು ಅದರಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಲು ಭಾರತ ಸರ್ಕಾರ ತಂದಿರುವ ಪ್ರಮುಖ ಕಾನೂನೇ FCRA. ದೇಶದಲ್ಲಿ ತುರ್ತು ಪರಿಸ್ಥಿತಿ ಅಂದರೆ ಎಮರ್ಜೆನ್ಸಿ ಇದ್ದ ಸಮಯದಲ್ಲಿ ಭಾರತದ ಆಂತರಿಕ ವಿಷಯಗಳಲ್ಲಿ ವಿದೇಶಿ ಶಕ್ತಿಗಳು ಹಣದ ಮೂಲಕ ಹಸ್ತಕ್ಷೇಪ ಮಾಡೋದನ್ನು ತಡೆಯಲು ಅಂದಿನ ಇಂದಿರಾ ಗಾಂಧಿ ಸರ್ಕಾರ ಇದನ್ನು ಮೊದಲ ಬಾರಿಗೆ ಜಾರಿಗೆ ತಂದಿತ್ತು. UPA ಸರ್ಕಾರ 2010ರಲ್ಲಿ 1970ರ ಕಾಯ್ದೆಯನ್ನು ರದ್ದುಗೊಳಿಸಿ ಮತ್ತಷ್ಟು ಕಠಿಣ ನಿಯಮಗಳೊಂದಿಗೆ ಹೊಸ ಕಾನೂನನ್ನು ಜಾರಿಗೆ ತಂದಿತ್ತು. 2020ರಲ್ಲಿ NDA ಸರ್ಕಾರ NGOಗಳ ಟ್ರಾನ್ಸ್ಪರೆನ್ಸಿ ಹೆಚ್ಚಿಸಲು ಪದಾಧಿಕಾರಿಗಳಿಗೆ ಆಧಾರ್ ಕಡ್ಡಾಯವನ್ನು ಮಾಡಲಾಯಿತು ಮತ್ತು ದೆಹಲಿಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ SBI ಮುಖ್ಯ ಶಾಖೆಯಲ್ಲಿ ಪ್ರಮುಖ ಬ್ಯಾಂಕ್ ಖಾತೆಯನ್ನು ತೆರೆಯುವುದನ್ನು ಕಡ್ಡಾಯಗೊಳಿಸಲಾಯಿತು. 2020 ಅಂದರೆ ಇತ್ತೀಚಿನ ತಿದ್ದುಪಡಿಯಲ್ಲಿ ಪ್ರಸ್ತುತ ಈ ಕಾಯ್ದೆಗೆ ಮತ್ತಷ್ಟು ಕಠಿಣ ನಿಯಮಗಳನ್ನು ಸೇರಿಸಿ ಕೇಂದ್ರ ಸರ್ಕಾರ ಹೊಸ ನೋಟಿಫಿಕೇಶನ್ ಹೊರಡಿಸಿದೆ. ಹೊಸ ತಿದ್ದುಪಡಿಯಲ್ಲಿ ಇರುವಂಥ ಕಠಿಣ ನಿಯಮಗಳು ಏನು ಅಂತ ತಿಳ್ಕೊಳ್ಳೋಣ. ಇನ್ನು ಮುಂದೆ ಪ್ರತಿಯೊಂದು NGO ವಿದೇಶಿ ಹಣವನ್ನು ಯಾವ ನಿಖರ ಉದ್ದೇಶಕ್ಕಾಗಿ ಬಳಸ್ತಾ ಇದೆ ಮತ್ತು ದೇಶದ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸ್ತದೆ ಅನ್ನೋದನ್ನು ನೋಂದಣಿ ಸಮಯದಲ್ಲೇ ಸ್ಪಷ್ಟಪಡಿಸಬೇಕು ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಅಷ್ಟೇ ಅಲ್ಲದೆ ಸರ್ಕಾರ ನಿಗದಿ ಮಾಡಿರುವಂಥ 105 ಅನುಮೋದಿತ ಉದ್ದೇಶಗಳ ಪಟ್ಟಿಯಿಂದಲೇ ಅವರು ತಮ್ಮ ಕಾರ್ಯವನ್ನು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಈಗಾಗಲೇ FCRA ನೋಂದಣಿ ಹೊಂದಿರುವ ಸಂಸ್ಥೆಗಳು ತಾವು ಯಾವ ಉದ್ದೇಶಕ್ಕಾಗಿ ಮತ್ತು ಪ್ರದೇಶಗಳಲ್ಲಿ ಮುಂದುವರೆಯಲು ಬಯಸ್ತೇವೆ ಎನ್ನುವುದನ್ನು ತಿಳಿಸಲು 1 ವರ್ಷ ಕಾಲಾವಕಾಶ ನೀಡಲಾಗಿದೆ. ವ್ಯಾಪ್ತಿಯನ್ನು ವಿಸ್ತರಿಸಬೇಕಾದರೆ ಮತ್ತೆ ಹೊಸದಾಗಿ ಅನುಮೋದನೆಯನ್ನು ಪಡೆಯಬೇಕಾಗುತ್ತೆ. ಕಂಪನಿಗಳ ನಿರ್ದೇಶಕರು, ಟ್ರಸ್ಟಿಗಳು, ಸೊಸೈಟಿಗಳ ಪದಾಧಿಕಾರಿಗಳು ಮಾತ್ರವಲ್ಲದೆ ಸಂಸ್ಥೆಯ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವ ಯಾರಾದರೂ ಈ ವ್ಯಾಖ್ಯಾನದಡಿ ತರಲಾಗಿದೆ. ಪ್ರಮುಖ ಹುದ್ದೆಗಳಲ್ಲಿ ವಿದೇಶಿ ನಾಗರಿಕರು ಇರುವ ಸಂಸ್ಥೆಗಳಿಗೆ ವಿದೇಶಿ ಹಣ ಪಡೆಯಲು ಕಟ್ಟುನಿಟ್ಟಿನ ನಿರ್ಬಂಧವನ್ನು ಹೇರಲಾಗಿದೆ. NGOಗಳು ತಮ್ಮ ವಾರ್ಷಿಕ ವರದಿಗಳಲ್ಲಿ ಚಟುವಟಿಕೆಗಳ ವಿವರಗಳು, ತಾವಷ್ಟೇ ಅಲ್ಲದೆ ತಮ್ಮ ಪದಾಧಿಕಾರಿಗಳ ಸೋಷಿಯಲ್ ಮೀಡಿಯಾ ಖಾತೆಗಳ ವಿವರಗಳು ಮತ್ತು ಅಂತಿಮವಾಗಿ ಹಣ ನೀಡಿದ ಮೂಲದಾನಿ ಯಾರು ಎಂಬ ಸಂಪೂರ್ಣ ಮಾಹಿತಿಯನ್ನು ಸರ್ಕಾರಕ್ಕೆ ನೀಡಬೇಕಾಗುತ್ತೆ. ಹೊಸ ನಿಯಮಾವಳಿಗಳಲ್ಲಿ ಧಾರ್ಮಿಕ ಚಟುವಟಿಕೆಗಳಿಗೆ ಅನುಮತಿಯನ್ನು ನೀಡಲಾಗಿದೆ, ಆದರೆ ಧರ್ಮ ಮತಾಂತರವನ್ನು ಹೊರತುಪಡಿಸಿ ಎಂಬ ಪದವನ್ನು ಸ್ಪಷ್ಟವಾಗಿ ಬಳಸಲಾಗಿದೆ. ಅಂದರೆ ಧಾರ್ಮಿಕ ಶಿಕ್ಷಣ, ಸಾಂಪ್ರದಾಯಿಕ ಆಚರಣೆಗಳ ರಕ್ಷಣೆಗೆ ವಿದೇಶಿ ಹಣವನ್ನು ಬಳಸ್ಬೋದು, ಆದರೆ ಮತಾಂತರ ಪ್ರಕ್ರಿಯೆಗಳಿಗೆ ಬಳಸುವಂತಿಲ್ಲ. ಸಂವಿಧಾನದ 25ನೇ ವಿಧಿ ಧರ್ಮ ಪ್ರಸಾರದ ಹಕ್ಕನ್ನು ನೀಡಿದ್ದರೂ ಅದು ಮತ್ತೊಬ್ಬರನ್ನು ಮತಾಂತರ ಮಾಡುವ ಹಕ್ಕನ್ನು ಒಳಗೊಂಡಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದಂಥ ತೀರ್ಪನ್ನು ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ಹಿಂದೆ ರಾಜಕೀಯ ಪಕ್ಷಗಳಿಗೆ, ಚುನಾವಣಾ ಅಭ್ಯರ್ಥಿಗಳು, ನ್ಯಾಯಾಧೀಶರು ಮತ್ತು ಮಾಧ್ಯಮ ಸಂಸ್ಥೆಗಳಿಗೆ ವಿದೇಶಿ ಹಣವನ್ನು ಪಡೆಯುವುದನ್ನು ನಿಷೇಧಿಸಲಾಗಿತ್ತು. ಈಗ ಸುದ್ದಿ ಅಥವಾ ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮಗಳನ್ನು ತಯಾರಿಸುವ ಅಥವಾ ಪ್ರಸಾರ ಮಾಡುವ ಯಾವುದೇ ವ್ಯಕ್ತಿ ಕೂಡ ವಿದೇಶಿ ಹಣವನ್ನು ಪಡೆಯಬಾರದು ಎಂಬ ನಿಯಮವನ್ನು ಮತ್ತಷ್ಟು ವಿಸ್ತರಿಸಲಾಗಿದೆ. FCRA ನಿಯಮಕ್ಕೆ ತಿದ್ದುಪಡಿ ತರಲು ಹಲವು ಕಾರಣಗಳನ್ನು ಸರ್ಕಾರ ನೀಡಿದೆ. ವಿದೇಶಿ ಹಣ ಯಾವ ಉದ್ದೇಶಕ್ಕೆ ಬರ್ತಾ ಇದೆಯೋ ಅದೇ ಉದ್ದೇಶಕ್ಕೆ ಬಳಕೆಯಾಗ್ತಿದೆಯೇ ಮತ್ತು ಸರಿಯಾದ ಪ್ರದೇಶದಲ್ಲಿ ವಿನಿಯೋಗ ಆಗ್ತಿದೆ ಎಂಬುದನ್ನು ಪತ್ತೆ ಹಚ್ಚಲು ಹಳೆಯ ನಿಯಮಗಳಲ್ಲಿ ಸರಿಯಾದ ವ್ಯವಸ್ಥೆ ಇರಲಿಲ್ಲ.
ಹಣದ ದುರ್ಬಳಕೆ ತಡೆಯೋದು, ಹಣದ ಮೂಲವನ್ನು ಪತ್ತೆ ಹಚ್ಚೋದು ಮತ್ತು NGOಗಳ ಮೇಲೆ ಸರ್ಕಾರದ ನಿಗಾವನ್ನು ಮತ್ತಷ್ಟು ಬಿಗಿಗೊಳಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಕೆಲವು NGOಗಳು ವಿದೇಶಿ ಹಣವನ್ನು ಪಡೆದು ಸರ್ಕಾರದ ವಿರುದ್ಧ ಅಥವಾ ರಾಜ್ಯ ಸರ್ಕಾರಗಳ ಅಭಿವೃದ್ಧಿ ಯೋಜನೆಗಳ ವಿರುದ್ಧ, ಉದಾಹರಣೆಗೆ ದೇಶದ ಆರ್ಥಿಕತೆಗೆ ಪೂರಕವಾಗಿರುವ ಮೂಲಸೌಕರ್ಯ ಯೋಜನೆ ವಿರುದ್ಧ ಪ್ರತಿಭಟನೆ ನಡೆಸಲು ಈ ಹಣವನ್ನು ಬಳಸ್ತಾ ಇರುವಂಥದ್ದು ಕೇಂದ್ರ ಸರ್ಕಾರದ ತನಿಖೆಯಲ್ಲಿ ಬೆಳಕಿಗೆ ಬಂದಿತ್ತು. ನಿಯಮಗಳನ್ನು ಉಲ್ಲಂಘಿಸುವ ಸಂಸ್ಥೆಗಳಿಗೆ ಕಠಿಣ ಆರ್ಥಿಕ ದಂಡ ಮತ್ತು ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳುವ ನಿಯಮಗಳನ್ನು ಜಾರಿಗೆ ತರಲಾಗಿದೆ. ವಿದೇಶಿ ನಿಧಿಯ 20% ಹೆಚ್ಚಿನ ಹಣವನ್ನು ಆಡಳಿತಾತ್ಮಕ ವೆಚ್ಚಗಳಿಗೆ ಬಳಸಿದರೆ 1 ಲಕ್ಷ ರೂಪಾಯಿ ಅಥವಾ ಮಿತಿಮೀರಿದ ಮೊತ್ತದ 5% ದಂಡವನ್ನು ವಿಧಿಸಲಾಗುತ್ತೆ. ವಿದೇಶಿ ಹಣವನ್ನು ಷೇರು ಮಾರುಕಟ್ಟೆಯಂಥ ಅಪಾಯಕಾರಿ ಹೂಡಿಕೆಗಳಿಗೆ ಬಳಸಿದರೆ 1 ಲಕ್ಷ ರೂಪಾಯಿ ಅಥವಾ ಹೂಡಿಕೆ ಮಾಡಿದ ಮೊತ್ತದ 30% ದಂಡವನ್ನು ವಿಧಿಸಲಾಗುತ್ತೆ. ಪಡೆದ ಉದ್ದೇಶವನ್ನು ಬಿಟ್ಟು ಬೇರೆ ಕಾರ್ಯಕ್ಕೆ ಈ ಹಣವನ್ನು ಬಳಸಿದರೆ ಅಥವಾ ಅನುಮೋದನೆ ಇಲ್ಲದ ರಾಜ್ಯಗಳಲ್ಲಿ ಬಳಸಿದರೆ 1 ಲಕ್ಷ ರೂಪಾಯಿ ದಂಡ ಅಥವಾ ಆ ಮೊತ್ತದ 30% ದಂಡವನ್ನು ವಿಧಿಸಲಾಗುತ್ತೆ. ನೋಂದಣಿ ಅವಧಿ ಮುಗಿದರೆ ಅಥವಾ ರದ್ದಾದರೆ ಆ ಸಂಸ್ಥೆಯ ವಿದೇಶಿ ನಿಧಿ ಮತ್ತು ಅದರಿಂದ ಸೃಷ್ಟಿಯಾದ ಎಲ್ಲ ಆಸ್ತಿಗಳು, ಅಂದರೆ ಭಾಗಶಃ ವಿದೇಶಿ ಹಣ ಬಳಸ್ತಾ ಇದ್ದರೂ ತಕ್ಷಣವೇ ಸರ್ಕಾರದ ನಿಯೋಜಿತ ಪ್ರಾಧಿಕಾರದ ತಾತ್ಕಾಲಿಕ ವಶಕ್ಕೆ ಹೋಗುತ್ತೆ. ನಿಗದಿತ ಅವಧಿಯಲ್ಲಿ ನೋಂದಣಿಯನ್ನು ನವೀಕರಣ ಮಾಡಿಕೊಳ್ಳದೇ ಇದ್ದರೆ ಅಥವಾ ಆ ಸಂಸ್ಥೆ ಮುಚ್ಚಿ ಹೋದರೆ ಆ ಆಸ್ತಿಗಳು ಕಾಯಂ ಆಗಿ ಸರ್ಕಾರದ ಸ್ವತ್ತಾಗುತ್ತೆ. ಇವುಗಳನ್ನು ಹರಾಜು ಹಾಕಿ ಬಂದ ಹಣವನ್ನು ಭಾರತದ ಸಂಚಿತ ನಿಧಿಗೆ, ಅಂದರೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾಗೆ ಜಮಾ ಮಾಡಲಾಗುತ್ತೆ. ಬಹಳ ಮುಖ್ಯವಾಗಿ ಯಾವುದಾದ್ರೂ ಒಂದು NGOದ ಲೈಸೆನ್ಸ್ ರದ್ದಾದರೆ ಅಥವಾ ಅವರೇ ಅದನ್ನು ಸರ್ಕಾರಕ್ಕೆ ಮರಳಿ ಒಪ್ಪಿಸಿದರೆ ಆ ಸಂಸ್ಥೆಯ ಹೆಸರಿನಲ್ಲಿದ್ದ ವಿದೇಶಿ ಹಣ ಮತ್ತು ಆಸ್ತಿಗಳನ್ನು ಏನು ಮಾಡಬೇಕು ಅನ್ನೋದರ ಬಗ್ಗೆ ಹಳೆಯ ಕಾಯ್ದೆಯಲ್ಲಿ ಸ್ಪಷ್ಟವಾದ ನಿಯಮಗಳಿರಲಿಲ್ಲ. ಇದು ಆಡಳಿತಾತ್ಮಕ ಗೊಂದಲಗಳಿಗೆ ಕಾರಣವಾಗ್ತಾ ಇತ್ತು. ಹಾಗಾಗಿ ಹೊಸ ತಿದ್ದುಪಡಿಯ ಮೂಲಕ ನಿಯೋಜಿತ ಪ್ರಾಧಿಕಾರ, ಅಂದರೆ ಡೆಸಿಗ್ನೇಟೆಡ್ ಅಥಾರಿಟಿ ಒಂದನ್ನು ರಚಿಸಿ ಲೈಸೆನ್ಸ್ ಕಳೆದುಕೊಂಡ NGOಗಳ ಆಸ್ತಿಯನ್ನು ಸಾರ್ವಜನಿಕ ಉದ್ದೇಶಗಳಿಗಾಗಿ ವಶಪಡಿಸಿಕೊಳ್ಳುವ ಸ್ಪಷ್ಟ ಕಾನೂನು ಚೌಕಟ್ಟನ್ನು ತರಲಾಗಿದೆ. ಹೊಸ ಕಾಯ್ದೆಯಲ್ಲಿ ಶಿಕ್ಷೆಯ ಪ್ರಮಾಣವನ್ನು ಬದಲಾವಣೆ ಮಾಡಲಾಗಿದೆ. ಕಾಯ್ದೆ ಉಲ್ಲಂಘನೆಗಿದ್ದ ಗರಿಷ್ಠ 5 ವರ್ಷಗಳ ಜೈಲು ಶಿಕ್ಷೆಯನ್ನು ದಂಡದ ಜೊತೆಗೆ 1 ವರ್ಷಕ್ಕೆ ಇಳಿಸಲಾಗಿದೆ. ಆದರೆ ಈ ಕಾಯ್ದೆಯಡಿ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಯ ವಿರುದ್ಧ ಅಧಿಕೃತ ತನಿಖೆ ಆರಂಭಿಸಬೇಕಾದರೆ ಕೇಂದ್ರ ಸರ್ಕಾರದ ಪೂರ್ವಾನುಮತಿ ಪಡೆಯುವುದನ್ನು ಕಡ್ಡಾಯಗೊಳಿಸಲಾಗಿದೆ. ಈ ಕಾಯ್ದೆಯ ತಿದ್ದುಪಡಿಯನ್ನು ವಿರೋಧಿಸುತ್ತಿರುವವರು ಹಲವಾರು ಕಾರಣಗಳನ್ನು ನೀಡ್ತಾ ಇದ್ದಾರೆ. ಸರ್ಕಾರ ತನ್ನ ನೀತಿಗಳನ್ನು ಪರಿಸರ ನಾಶವನ್ನು ಅಥವಾ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ಪ್ರಶ್ನಿಸುವ ಮತ್ತು ಟೀಕಿಸುವ ಸ್ವತಂತ್ರ NGOಗಳನ್ನು ಗುರಿಯಾಗಿಸಿಕೊಂಡು ಈ ನಿಯಮಗಳನ್ನು ತಂದಿದೆ ಅನ್ನೋದು ವಿರೋಧ ಪಕ್ಷಗಳ ಆರೋಪ. ಕೇವಲ ತಾಂತ್ರಿಕ ಕಾರಣಗಳು ಅಥವಾ ಸಣ್ಣ ಪುಟ್ಟ ಆಡಳಿತಾತ್ಮಕ ಲೋಪಗಳನ್ನು ಹೇಳಿ ಕಷ್ಟಪಟ್ಟು ವರ್ಷಗಳಿಂದ ಕಟ್ಟಿದ ಸಂಸ್ಥೆಯ ಆಸ್ತಿ ಮತ್ತು ಹಣವನ್ನು ಸರ್ಕಾರ ವಶಪಡಿಸಿಕೊಳ್ಳುವ ಅಪಾಯವಿದೆ. ಇದು NGO ವಲಯದಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿಸಿದೆ. ಮತಾಂತರದ ಹೆಸರಿನಲ್ಲಿ ನಿರ್ದಿಷ್ಟವಾಗಿ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಸಮುದಾಯಗಳಿಗೆ ಸೇರಿದ ಧಾರ್ಮಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕ ಸೇವಾ ಸಂಸ್ಥೆಗಳನ್ನು ಅನಗತ್ಯವಾಗಿ ಗುರಿಯಾಗಿಸ್ತಾ ಇದೆ ಅನ್ನೋದು ವಿರೋಧಿಸುವವರ ಪ್ರಮುಖ ವಾದ. ಇಷ್ಟು ದಿನ ಭಾರತದ ಆಂತರಿಕ ವಿಷಯಗಳಲ್ಲಿ ಮೂಗು ತೂರಿಸ್ತಾ ಇದ್ದಂಥ ವಿದೇಶಿ ಶಕ್ತಿಗಳು ಬಳಸ್ತಾ ಇದ್ದಂಥ ಅತಿ ದೊಡ್ಡ ರಹಸ್ಯ ದಾರಿಗೆ ಕೇಂದ್ರ ಸರ್ಕಾರ ಈಗ ಶಾಶ್ವತವಾಗಿ ಬೀಗ ಜಡಿದಿದೆ. ಯಾರೋ ಕಳುಹಿಸಿದ ಅನಾಮಧೇಯ ಹಣದಿಂದ ಭಾರತದ ಒಳಗಡೆ ಕುಳಿತು ದೇಶದ ವಿರುದ್ಧವೇ ಸಂಚು ರೂಪಿಸುವ ಕಾಲ ಇನ್ನು ಮುಗಿಯಿತು. ಪ್ರಾಮಾಣಿಕವಾಗಿ ಸಮಾಜ ಸೇವೆ ಮಾಡುವ ಸಂಸ್ಥೆಗಳಿಗೆ ಈ ಕಾನೂನಿನಿಂದ ಯಾವುದೇ ಭಯವಿಲ್ಲ. ಆದರೆ ಪಾರದರ್ಶಕತೆಗೆ ಹೆದರಿ ಓಡುವವರಿಗೆ ಇನ್ನು ಭಾರತದಲ್ಲಿ ಜಾಗವಿಲ್ಲ ಎಂಬ ಖಡಕ್ ಸಂದೇಶವನ್ನು ಈ ತಿದ್ದುಪಡಿ ರವಾನಿಸಿದೆ.